ಬಿಎಂಟಿಸಿಯ ಡಕೋಟಾ ಬಸ್ಗಳಿಗೆ ಕೊನೆಗೂ ಮುಕ್ತಿ. ಟಿವಿ9ನ ವಿಸ್ತೃತ ವರದಿಗೆ ಕೊನೆಗೂ ಎಚ್ಚೆತ್ತಂತ ಬಿಎಂಟಿಸಿ. ಹಳೆಯ ಬಸ್ ಬಗ್ಗೆ ವರದಿ ಪ್ರಸಾರ ಮಾಡಿದಂತ ಟಿವಿ9 ಹೊಸ ಬಸ್ ಅನ್ನ ಅಳವಡಿಸಿಕೊಳ್ಳೋದಕ್ಕೆ ಮುಂದಾದಂತ ಬಿಎಂಟಿಸಿ. ಸೊ ಟಿವಿ9 ಈ ಬಗ್ಗೆ ವಿಸ್ತೃತವಾದಂತ ವರದಿಯನ್ನ ಪ್ರಸಾರ ಮಾಡಿತ್ತು. ಸೊ ಹಳೆಯ ಬಸ್ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು, ಹೊಸ ಬಸ್ ಅಳವಡಿಸಿಕೊಳ್ಳೋದಕ್ಕೆ ಮುಂದಾದಂತ ಬಿಎಂಟಿಸಿ. ಬಿಎಂಟಿಸಿಗೆ ಬಂತು 10 ಹೊಸ ಎಲೆಕ್ಟ್ರಿಕ್ ಬಸ್ಗಳು. ಡಿಪೋಗೆ ಬಂದಿಳಿದಂತ ಟಾಟಾ ಕಂಪನಿಯ 100 ಬಸ್ಗಳು. ಮಹಿಳಾ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ನೀಡಿದಂತಹ ಸರ್ಕಾರ ಮುಂದಿನ ವಾರ ಹೊಸ ಬಸ್ಗಳಿಗೆ ಹಸಿರು ನಿಶಾನೆಯನ್ನು ತೋರಿಸಲಾಗುತ್ತೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮುಂಭಾಗ ಕಾರ್ಯಕ್ರಮ. ಮೊದಲ ಹಂತದಲ್ಲಿ 100 EV ಬಸ್ಗಳ ಖರೀದಿ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮುಂಭಾಗ ಕಾರ್ಯಕ್ರಮ. ಸೊ ಹೊಸ ಬಸ್ಗಳು ಈಗಾಗಲೇ ರೆಡಿ ಆಗಿವೆ, ಟಾಟಾದ ಬಸ್ಗಳು. ಬಿಎಂಟಿಸಿಯ ಡಕೋಟಾ ಬಸ್ಗಳಿಗೆ ಫೈನಲಿ ಮುಕ್ತಿ ಸಿಕ್ಕಿದೆ. ಸೊ ಟಿವಿ9 ವಿಸ್ತೃತ ವರದಿಗೆ ಕೊನೆಗೂ ಎಚ್ಚೆತ್ತಂತ ಬಿಎಂಟಿಸಿ. ಹೊಸ ಬಸ್ಗಳು ಈಗ ರೆಡಿ ಆಗಿದ್ದಾವೆ ರಸ್ತೆಗಿಳಿಯೋದಕ್ಕೆ. ಸೊ ಹೆಚ್ಚಾಗಿ EVಯನ್ನು ಪುಷ್ ಮಾಡ್ತಿರೋದು ಈಗ, ಯಾಕಂದರೆ ಪೆಟ್ರೋಲ್ ಮುಂತಾದಂಥ ಒಂದಷ್ಟು ಮೇಂಟೆನೆನ್ಸ್ ಏನಿದೆ, ಸೊ EVಯಲ್ಲಿ ಭಾಳಷ್ಟು ಉಳಿತಾಯ ಆಗ್ತಿದೆ. ಬಟ್ ಆರಂಭದಲ್ಲಿ ಬಸ್ಗಳ ರೇಟ್ ಸ್ವಲ್ಪ ಹೆಚ್ಚಾಗಿದ್ರೂ ಕೂಡ ಒಂದು ಲಾಂಗ್ ಡಿಸ್ಟೆನ್ಸಲ್ಲಿ ನೋಡಿದಾಗ ಅದು ಹೆಚ್ಚಾಗಿ ಯೂಸ್ ಆಗುತ್ತೆ ಅಂತ. ಸೊ ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸರ್ಕಾರ ಕೇಂದ್ರ ಸರ್ಕಾರದ ಫೇಮ್ 2 ಅಡಿಯಲ್ಲಿ 921 ಬಸ್ಗಳನ್ನು ತನ್ನದಾಗಿಸಿಕೊಳ್ಳಲಿಕ್ಕೆ ಮುಂದಾಗಿರುವಂಥದ್ದು. ಮೊದಲ ಹಂತದಲ್ಲಿ ಈಗಾಗಲೇ 100 ಬಸ್ಗಳು ಬಿಎಂಟಿಸಿಯ ಡಿಪೋಗಳಲ್ಲಿ ಬಂದು ನಿಂತಿರುವಂಥದ್ದು. ಡಿಸೆಂಬರ್ 26ನೇ ತಾರೀಕು ಮಂಗಳವಾರದಂದು ವಿಧಾನಸೌಧದ ಮುಂಭಾಗದಲ್ಲಿರುವಂಥ ಗ್ರ್ಯಾಂಡ್ ಸ್ಟೆಪ್ಸ್ನಲ್ಲಿ ಈ ಒಂದು ಬಸ್ಗಳಿಗೆ ಅಂದರೆ ರಾಜ್ಯದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರು, DCM ಆಗಿರುವಂಥ DK ಶಿವಕುಮಾರ್ ಅವರು ಹಾಗೂ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಈ ಒಂದು ಬಸ್ಗಳಿಗೆ ಚಾಲನೆಯನ್ನು ನೀಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಈ ಒಂದು ಬಸ್ನಲ್ಲಿ ಏನೇನೆಲ್ಲ ವಿಶೇಷತೆಗಳಿದೆ ಅಂತೇಳಿ ನಾನೀಗ ತೋರಿಸ್ತಾ ಹೋಗ್ತೀನಿ ನಿಮಗೆ. ಇದು ಮೊದಲನೇದಾಗಿ ಡ್ರೈವರ್ ಸೀಟ್ ಅದಾಗಿದೆ. ಅಂದರೆ ಡ್ರೈವರ್ ಸೀಟ್ನಲ್ಲಿ ಏನೇನೆಲ್ಲ ಒಂದು ವಿಶೇಷತೆಗಳಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅನೌನ್ಸರು ಅಂದರೆ ಬಸ್ನಲ್ಲಿ ಪ್ರಯಾಣಿಕರಿಗೆ ಒಂದು ಡ್ರೈವರಿಂದ ಸಲಹೆ ಸೂಚನೆಗಳು, ಅಂದರೆ ಕುಳಿತುಕೊಳ್ಳುವಂಥದ್ದಾಗಿರ್ಬೋದು, ನಿಂತ್ಕೊಳ್ಳುವಂಥದ್ದಾಗಿರ್ಬೋದು, ಅವರಿಗೆ ಏನಾದರೂ ಒಂದು ಸೂಚನೆಯನ್ನು ಕೊಡಲಿಕ್ಕೆ ಅಂತೇಳಿ ಇಲ್ಲಿ ಅನೌನ್ಸರ್ನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಅನೌನ್ಸರ್ನ ಪ್ರೆಸ್ ಮಾಡಿ ಡ್ರೈವರು ಮಾಹಿತಿಯನ್ನು ಕೊಡ್ಬೋದು. ಅಂದರೆ ಪ್ರಯಾಣಿಕರಿಗೆ ಈ ಥರ ಇದೆ, ಈ ಥರ ತಾವು ಸೇಫಾಗಿ ಕುಳಿತುಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದು. ಇದು ಅನೌನ್ಸರ್ ಆಯಿತು. ಈ ಅನೌನ್ಸರ್ ಆದಮೇಲೆ ಇಲ್ಲಿ ಮತ್ತೊಂದು ಅಂತ ಹೇಳಿದ್ರೆ ಇಲ್ಲಿ ಲೊಕೇಶನ್ ಇರುತ್ತೆ. ಲೊಕೇಶನ್ನ ಟ್ರ್ಯಾಕ್ ಆಗ್ತಿರುತ್ತೆ, ಬಸ್ ಯಾವ ಭಾಗದಲ್ಲಿ ಹೋಗ್ತಿದೆ, ಮತ್ತು ರೇರ್ ಕ್ಯಾಮ್ರಾ ಹಿಂಭಾಗದಲ್ಲಿ ಕ್ಯಾಮ್ರಾ ಒಂದು ಸಪೋರ್ಟ್ ಮಾಡುವಂತದ್ದಾಗಿರ್ಬೋದು, ಒಳಭಾಗದಲ್ಲಿರುವಂತಹ ಕ್ಯಾಮ್ರಾಗಳು ಕೂಡ ಸಪೋರ್ಟ್ ಮಾಡುವಂತದ್ದಾಗಿರ್ಬೋದು. ಸಂಪೂರ್ಣ ಈ ಬಸ್ಸು AC ಒಂದು ವ್ಯವಸ್ಥೆಯನ್ನು ಕೂಡ ಹೊಂದಿರುತ್ತೆ. ಫೈರ್ ಎಕ್ಸ್ಟಿಂಗ್ವಿಷರ್ ಅಂದ್ರೆ ಬಸ್ನಲ್ಲಿ ಏನಾದರೂ ಅಗ್ನಿ ಅವಘಡ ಸಂಭವಿಸಿದ್ರೆ ಅದನ್ನ ನಂದಿಸ್ಲಿಕ್ಕೆ ಅಂತೇಳಿ 2 ಫೈರ್ ಎಕ್ಸ್ಟಿಂಗ್ವಿಷರ್ನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಇಲ್ಲಿ ಪ್ರಯಾಣಿಕರು ಯಾರೋ ಈ ಒಂದು ಸ್ಟಾಪ್ನಲ್ಲಿ ಇಳಿಬೇಕಾಗತ್ತೆ, ಅವ್ರಿಗೆ ಹೇಳಕ್ಕಾಗೋದಿಲ್ಲ, ರಶ್ ಇರುತ್ತೆ. ಆ ಸಂದರ್ಭದಲ್ಲಿ ಈ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಈ ಒಂದು ಮಾಹಿತಿ ಡ್ರೈವರ್ಗೆ ಹೋಗುತ್ತೆ. ಡ್ರೈವರ್ಗೆ ಹೋದಂಥ ನಂತರದಲ್ಲಿ ಅವರು ಆ ಒಂದು ಬಸ್ನಲ್ಲಿ ಕೂಡ ಇಳಿಸ್ತಾರೆ. ಮತ್ತೊಂದು ನನಗೆ ಮೇಲ್ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಆ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿದಂಥ ಸಂದರ್ಭದಲ್ಲಿ ಜೋರಾಗಿ ಅಲಾರಾಮ್ ಆಗುತ್ತೆ. ಇದರಲ್ಲಿ ಆ ರೆಡ್ ಬಣ್ಣದ ಇಲ್ಲೇನೊಂದು ಲೈಟ್ ಇದೆ, ಈ ಒಂದು ಲೈಟ್ನಲ್ಲಿ ಲೈಟ್ ಕೂಡ ಬರುತ್ತೆ, ಜೋರಾಗಿ ಸೈರನ್ ಕೂಡ ಆಗುತ್ತೆ. ಅಂದರೆ ಬಸ್ನಲ್ಲಿ ಯಾರೋ ಮಹಿಳೆಯರಿಗೆ, ಯಾರೋ ಪ್ರಯಾಣಿಕರಿಗೆ ಸಮಸ್ಯೆ ಆಗಿದೆ ಅಂತೇಳಿ ಆವಾಗ ಕಂಡಕ್ಟರ್ ಮತ್ತು ಡ್ರೈವರ್ ಕೂಡ ಅಲರ್ಟ್ ಆಗ್ತಾರೆ. ಮತ್ತು ಫೈರ್ ಅಂದರೆ ಅಗ್ನಿ ಏನಾದರೂ ಅವಘಡ ಸಂಭವಿಸಿದರೆ ಅದರ ಒಂದು ಅಲರ್ಟ್ ಸಿಸ್ಟಮ್ ಕೂಡ ಇದೆ. ಅಂದರೆ ಈಗ ಮತ್ತೊಂದೇನಿದೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಫೈರ್ ಎಕ್ಸ್ಟಿಂಗ್ವಿಷರ್ ಒಂದು ಇರುವಂಥದ್ದು, ಅಂದರೆ 2 ಫೈರ್ ಎಕ್ಸ್ಟಿಂಗ್ವಿಷರ್ನ ಒಂದು ವ್ಯವಸ್ಥೆ ಆಗಿದೆ. ಮತ್ತೊಂದು ಅಲಾರಾಮ್ ಆಗಲಿಕ್ಕೆ, ಅಂದರೆ ಅದು ಒಂದು ಮಹಿಳೆಯರಿಗೆ ಪ್ಯಾನಿಕ್ ಬಟನ್ ಒತ್ತದಂಥ ಸಂದರ್ಭದಲ್ಲಿ ಆಕ್ಟಿವೇಟ್ ಆಗುತ್ತೆ. ಎರಡನೇದು ಇಲ್ಲಿ ಅಂದರೆ ಬೆಂಕಿ ಏನಾದ್ರು ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಅವರಿಗೆ ಅಂದರೆ ಅದನ್ನು ಹೇಗೆ ನಂದಿಸಬೇಕು ಅನ್ನೋಂಥದ್ದು 2 ಫೈರಿಂಗ್ ಎಕ್ಸ್ಟಿಂಗ್ವಿಷರ್ನ ಇಟ್ಟಿರುವಂಥದ್ದು. ಒಟ್ಟು ಈ ಒಂದು ಬಸ್ನಲ್ಲಿ ಇರುವಂಥ ಎಲ್ಲ ವಿಶೇಷತೆಗಳನ್ನು ನಾನು ನಿಮಗೆ ತೋರಿಸ್ತಾ ಹೋದೆ. 4 ಕ್ಯಾಮ್ರಾಗಳು, ಒಳಭಾಗದಲ್ಲಿ 3 ಕ್ಯಾಮ್ರಾ, ಹಿಂಬದಿಯಲ್ಲಿ ಅಂದರೆ ರೇರ್ ಕ್ಯಾಮ್ರಾ, ಒಟ್ಟು 4 ಕ್ಯಾಮ್ರಾಗಳು, 10 ಪ್ಯಾನಿಕ್ ಬಟನ್ಗಳೊಂದಿಗೆ ಈ ಒಂದು ಬಸ್ಸು ತುಂಬ ಹೊಸ ಒಂದು ವಿಶೇಷತೆಗಳನ್ನು ಕೂಡ ಹೊಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.